जय 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 भीम, जय भीम जय भीम, जय 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 भीम, जय भीम जय भीम। ನಮಗೆ ಅವರ ಅಂಬೇಡ್ಕರ್ ಫ್ಯಾಷನ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ತಕರಾರಿಲ್ಲ. ಅಂಬೇಡ್ಕರ್ ಯಾಕೆ ಫ್ಯಾಷನ್ ಆಗಿದ್ದಾರೆ ಅನ್ನೋ ಅವರ ಹೆದರಿಕೆ ಏನಿದೆ ಅದು ತುಂಬ ಮುಖ್ಯವಾದದ್ದು. ಅಂಬೇಡ್ಕರ್ ಯಾಕೆ ಫ್ಯಾಷನ್ ಆಗಿದ್ದಾರೆ? ಈ ಹಿಂದುತ್ವದವರ ಹಾಗೆ, ಅವರ ನಕಲಿ ದೇಶಭಕ್ತಿ ಹಾಗೆ, ಅಥವಾ ಅವರ ಹಿಂಸಾಚಾರದ ಪ್ರತಿಮೆಗಳ ಹಾಗೆ ಒಂದು ಫ್ಯಾಷನ್ ಆಗಿಲ್ಲ ಅದು. ಅಂಬೇಡ್ಕರ್ ಯಾತಕ್ಕೆ ಫ್ಯಾಷನ್ ಆಗಿದ್ದಾರೆ? ಅಂಬೇಡ್ಕರ್ ಬುದ್ಧನ ಮೈತ್ರಿ ಮತ್ತು ಕರುಣೆಯನ್ನು ತನ್ನ ವಿಚಾರಗಳಲ್ಲಿ ಒಳಗೊಂಡು ಒಂದು ಪ್ಯಾಷನನ್ನು, ಮೈತ್ರಿ ಕರುಣೆಯಿಂದ ಕೂಡಿದ ಒಂದು ಸಮಾಜವನ್ನು ಕಟ್ಟಬೇಕು ಅನ್ನೋ ಒಂದು ಪ್ಯಾಷನ್ನ ಕಾರಣಕ್ಕಾಗಿ ಅವರನ್ನು ನಂಬುವ, ಅವರನ್ನು ಒಪ್ಪುವ ಎಲ್ಲರೂ ಅದನ್ನು ಆ ಪ್ಯಾಷನ್ನ ಒಳಗೊಂಡದ್ದಕ್ಕಾಗಿ ಅವರು ಒಂದು ಪ್ರತೀಕವಾಗಿದ್ದಾರೆ. ಫ್ಯಾಷನ್ ಅಂದರೆ ಒಂದು ಆಚರಣೆಯ ಪ್ರತೀಕ ಅಥವಾ ಒಂದು ವಿಜೃಂಭಣೆಯ ಪ್ರತೀಕ. ಅದಕ್ಕಾಗಿ ನಾವು ಅವರನ್ನು ಆ ಪ್ಯಾಷನ್ಗಾಗಿ ವಿಜೃಂಭಣೆ. ಮತ್ತು ಅಂಬೇಡ್ಕರ್ ನಮಗೆ ಈಕ್ವಾಲಿಟಿ, ಲಿಬರ್ಟಿ ಆ್ಯಂಡ್ ಫ್ರಾಟರ್ನಿಟಿ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತ್ವ ಅನ್ನೋದನ್ನು ನಮ್ಮ ಸಂವಿಧಾನದ ಎಲ್ಲ ಪರಿಚ್ಛೇದಗಳಲ್ಲೂ ಒಳಗೊಳ್ಳುವ ಹಾಗೆ ಸಂವಿಧಾನವನ್ನು ನಿರೂಪಿಸೋ ಕಾರಣಕ್ಕಾಗಿ ಆ ಸಂವಿಧಾನವನ್ನು, ಆ ಮೂರನ್ನು ನಮ್ಮ ಸಂವಿಧಾನಾತ್ಮಕವಾಗಿ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳೋ ಒಂದು ಎಮೋಷನ್ ಅವರು ಕಟ್ಟಿಕೊಟ್ಟಿದ್ದಾರೆ. ಆ ಎಮೋಷನ್ಗಾಗಿ ಅವರು ನಮಗೆ ಒಂದು ಫ್ಯಾಷನ್ ಆಗಿದ್ದಾರೆ. ಈ ದೇಶ ಏನಾದರೂ ಬಹುಸಂಖ್ಯಾತವಾದಿ ಹಿಂದುತ್ವ ರಾಷ್ಟ್ರವಾದಿ ರಾಷ್ಟ್ರ ಆದರೆ ಅದು ದೇಶಕ್ಕೆ ವಿಪತ್ತು ಸಂಭವಿಸ್ತದೆ. ಅದು ದೇಶದ ಅತ್ಯಂತ ದೊಡ್ಡ ದುರಂತ. ಹಾಗಾಗಿ ಯಾವ ಕಾರಣಕ್ಕೂ ನಮ್ಮ ದೇಶ ಅಥವಾ ನಾವು ಒಂದು ರಾಷ್ಟ್ರವಾಗುವ ಒಂದು ಒತ್ತಡ ನಮಗಿದ್ರೆ ಯಾವತ್ತೂ ನಾವು ಬಹುಸಂಖ್ಯಾತ ಹಿಂದುತ್ವ ರಾಷ್ಟ್ರ ಆಗಲಿಕ್ಕೆ ಇಷ್ಟಪಡೋದಿಲ್ಲ. ಅದನ್ನು ನಾವು ವಿರೋಧಿಸಬೇಕು ಅಂತ ಮುಖ್ಯವಾಗಿ ಅವರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಹೇಳ್ತಾರೆ. ನಾವೆಲ್ಲರೂ ಒಟ್ಟಾಗಿ ಸೇರಿಸಿ ಈ ಹಿಂದುತ್ವ ರಾಷ್ಟ್ರೀಯವಾದವನ್ನು ವಿರೋಧಿಸಿ ಒಂದು ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವದ ಆಧಾರದ ಒಂದು ರಾಷ್ಟ್ರವನ್ನು ಸ್ಥಾಪಿಸೋಣ, ಸಹಬಾಳ್ವೆಯ ರಾಷ್ಟ್ರವನ್ನು ಸ್ಥಾಪಿಸೋಣ ಅಂತ, ಮತ್ತು ಒಂದು ಸಮಾಜವನ್ನು ಕಟ್ಟೋಣ ಅಂತ ದೃಢವಾಗಿ ಹೇಳಿದವರು ಅಂಬೇಡ್ಕರ್. ನಮ್ಮ ಇಡೀ ದೇಶವಾಸಿಗಳ ಮನಸ್ಸಿಗೆ ದೊಡ್ಡ ಮಟ್ಟದ ಘಾಸಿಯಾಗಿದೆ, ಇವತ್ತು ನೋವಾಗಿದೆ. ಆ ಅಮಿತ್ ಶಾನಿಗೆ ಅಂಬೇಡ್ಕರ್ ಅವರ ಕುರಿತಾಗಿ ಏನು ಅವರ ಮನಸ್ಸಲ್ಲಿ ಒಂದು ಅಸಹನೆ ಇದೆ, ಅದು ಸಡನ್ ಆಗಿ ಸಂಸತ್ನಲ್ಲಿ ಹೊರಹಾಕಿದ್ದಾರೆ. ಇವತ್ತು ದೇವರನ್ನು ನಾವು ಪೂಜೆ ಮಾಡಿಕೊಂಡು ದೇವರ ನಾಮಸ್ಮರಣೆಯಲ್ಲಿ ಮಾತ್ರ ಇದ್ದರೆ ಇವತ್ತು ಈ ದೇಶದ ಕೋಟಿ ಸ್ವಚ್ಛ ಸಮುದಾಯ ಈ ಒಂದು ಮಟ್ಟದ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ನೆಲದಲ್ಲಿ ಹುಟ್ಟಿದ್ರಿಂದಾಗಿ ಅವರು ತನ್ನ ಇಡೀ ಜೀವಮಾನವನ್ನು ಈ ನೆಲದ ಸ್ವಚ್ಛ ಸಮುದಾಯಗಳ ಉದ್ಧಾರಕ್ಕಾಗಿ ತ್ಯಾಗ ಮಾಡಿದ್ರಿಂದಾಗಿ ಇವತ್ತು ನಮಗೆಲ್ಲರಿಗೂ ಕೂಡ ಒಂದು ಸ್ವಾಭಿಮಾನದ ಬದುಕು ಇವತ್ತು ಸಿಕ್ಕಿದೆ. ನಾವು ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ವತಿಯಿಂದ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಅಮಿತ್ ಶಾ ಅಂತ ಒಬ್ಬ ವ್ಯಕ್ತಿ ಕೇಂದ್ರ ಸಂಪುಟದಲ್ಲಿ ಇರಲಿಕ್ಕೆ ಯೋಗ್ಯತೆ ಇಲ್ಲ. ಅವನನ್ನು ಕೂಡಲೇ ಸಂಪುಟದಿಂದ ವಜಾ ಮಾಡಬೇಕು. ಅವ್ರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಬೇಕು. ಇವರನ್ನು ಸಂಪುಟದಿಂದ ವಜಾ ಮಾಡದೇ ಇದ್ದರೆ ಇನ್ನೂ ಕೂಡ ಇಡೀ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ವಚ್ಛ ಸಮುದಾಯ ಚಳುವಳಿಯನ್ನು ಹಮ್ಮಿಕೊಳ್ತಾರೆ. ಈ ದೇಶದ ಪ್ರಜಾಪ್ರಭುತ್ವವನ್ನು, ಅಂಬೇಡ್ಕರನ್ನು ಯಾರು ಪ್ರೀತಿಸ್ತಾರೆ ಎಲ್ಲ ಮನಸ್ಸುಗಳು ಒಟ್ಟಾಗಿ ದೇಶದಲ್ಲಿ ದೊಡ್ಡ ಮಟ್ಟದ ಚಳುವಳಿಯನ್ನು ಮಾಡ್ತೇವೆ ಎನ್ನುವ ಒಂದು ಸಂಕಲ್ಪವನ್ನು ಮಾಡಿ ಇವತ್ತು ಅಮಿತ್ ಶಾನ ಪ್ರತಿಕೃತಿಯನ್ನು ಸುಟ್ಟು ನಮ್ಮ ಆಕ್ರೋಶವನ್ನು ಹೊರಹಾಕಿದ್ದೇವೆ. ಇನ್ನೂ ಕೂಡ ಅಮಿತ್ ಶಾನ ವಿರುದ್ಧ ನಮ್ಮ ಕಾರ್ಯಕ್ರಮ, ನಮ್ಮ ಪ್ರತಿಭಟನೆಗಳು ನಿರಂತರವಾಗಿ ಜಾರಿಯಲ್ಲಿರ್ತದೆ. ಬ್ರಿಟಿಷರ ಗುಲಾಮತನದಿಂದ, ಅಂದರೆ ಈ ದೇಶದ ನಾಗರಿಕರನ್ನು ದೈಹಿಕ ಮತ್ತು ಮಾನಸಿಕ ಗುಲಾಮತನದಿಂದ ವಿಮುಕ್ತಿಗೊಳಿಸಿದಂತಹ ಮಹಾತ್ಮ ಗಾಂಧೀಜಿಯವರನ್ನೇ ಬದುಕಲು ಬಿಡದಂತಹ ಈ ಮಾನಸಿಕತೆ ಇಂದು ಕೂಡ ಸ್ವಾತಂತ್ರ್ಯ ನಂತರ ಈ ದೇಶದ ಬಹುಸಂಸ್ಕೃತಿಯ ಸಮಾಜದಲ್ಲಿ ಬಹಳ ದೊಡ್ಡ ವರ್ಗ, ದಮನಿತರ ವರ್ಗ ಇದೆ. ಶ್ರೇಣೀಕೃತ ಸಮಾಜದಲ್ಲಿ ಕೂಡ ಅವರನ್ನು ಜೀವನವನ್ನು ಕಟ್ಟಿಕೊಳ್ಳಕ್ಕಾಗಿ ಕೊಟ್ಟಂತಹ ಒಂದು ಸಂವಿಧಾನ, ಅಂದರೆ ಈ ಸಂವಿಧಾನ ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಕೂಡ ಇವರು ಯಾವತ್ತೂ ಸಹಿಸುವುದಿಲ್ಲ. ಆದ್ದರಿಂದ ಈ ಅರ್ಥದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶದ ಜನತೆಗೆ ಫ್ಯಾಷನ್ ಆಗಿದ್ದಾರೆ. ಅವರು ಹೋರಾಟದ ಮೂಲಕ ತಮ್ಮ ಹಕ್ಕನ್ನು ಪಡೆದುಕೊಳ್ಳಬೇಕು ಮತ್ತು ಈ ದಮನಕಾರಿ ನೀತಿಯನ್ನು ನಾವು ಒಪ್ಪಬಾರದು ಎಂಬುದನ್ನು ಲಿಖಿತವಾಗಿ ನೀಡಿದಂತಹ ಮತ್ತು ಜನಸಾಮಾನ್ಯರಿಗೆ ಸ್ವಾಭಿಮಾನದ ಜೀವನವನ್ನು ಕಟ್ಟಲಿಕ್ಕೆ ಪ್ರೇರಣೆ ಆದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಫ್ಯಾಷನ್ ಆಗಿದ್ದಾರೆ. ಅಮಿತ್ ಶಾ ಒಬ್ಬ ಕ್ರಿಮಿನಲ್ ಅಂತ ಇಡೀ ದೇಶಕ್ಕೆ ಗೊತ್ತಿದ್ರೂ ಕೂಡ ಆತನನ್ನು
2 ಟರ್ಮ್ಗಳಲ್ಲಿ ಗೃಹ ಮಂತ್ರಿಯಾಗಿ ಈಗ ಮುಂದುವರಿಸ್ತಾ ಇದ್ದಾರೆ. ಈಗ 3ನೇ ಟರ್ಮಿಗೆ ಕೂಡ ಆತನನ್ನು ಮುಂದುವರಿಸಿ ದೇಶದಲ್ಲಿ ಹಲವಾರು ಕೋಮು ಗಲಭೆಗಳನ್ನು ಮಾಡಿದಂಥ ಪ್ರಕರಣಗಳಿದೆ. RSSನ ಒಂದು ಹಿಡನ್ ಎಜೆಂಡಾ ಏನಿದೆ ಅದನ್ನೆಲ್ಲ ಪಾಲಿಸಲಿಕ್ಕೆ ಎಲ್ಲ ರೂಪುರೇಷೆಗಳು ಮಾಡಿ ಜನಗಳನ್ನು ಕೋಮುವಾದ ಕಡೆಗೆ ಮತ್ತು ಭಾವನಾತ್ಮಕವಾಗಿ ಕೆರಳಿಸಿ ಈ ದೇಶದಲ್ಲಿ ಕಳೆದ 10 ವರ್ಷಗಳಿಂದ ಎಷ್ಟೋ ಮುಸ್ಲಿಮರ ಮೇಲೆ, ದಲಿತರ ಮೇಲೆ, ಶೋಷಿತರ ಮೇಲೆ ಒಂದು ಅಟ್ಟಹಾಸ ಗೈದು ಹಲವಾರು ಗುಂಪು ಗಲಭೆಗಳಲ್ಲಿ ಕೊಲೆ ಮಾಡಿದಂಥ ಪ್ರಕರಣಗಳು ಈ ದೇಶದಲ್ಲಿ ಸಾಕಷ್ಟು ಇದ್ದರೂ ಕೂಡ ಈ ದೇಶದ ಪ್ರಧಾನಿ ಈ ಬಗ್ಗೆ ಒಂದು ಮಾತು ಕೂಡ ಆಡ್ತಾ ಇಲ್ಲ. ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ ಇಲ್ಲಿರುವಂಥ ನಮ್ಮ ದೊಡ್ಡ ಕ್ರಿಮಿನಲ್ ಶಾಸಕರಿದ್ದಾರೆ. ಅದರಲ್ಲಿ ಉಡುಪಿಯ ಒಬ್ಬ ಕ್ರಿಮಿನಲ್ ಶಾಸಕ ಕೂಡ ಇಲ್ಲಿ ಸಾಕಷ್ಟು ಏನು ಗುಂದೊಂಬಿ ಗಲಭೆ ಮಾಡಿದವನು. ಈಗ ಅಮಿತ್ ಶಾನ ಹೇಳಿಕೆ ಬಗ್ಗೆ ಒಂದೇ ವಿಚಾರವನ್ನು ಮಾತನಾಡ್ತಾ ಇಲ್ಲ. ಆತನ ಒಂದು ಅಂಬೇಡ್ಕರ್ ವಿರೋಧಿ, ಸಂವಿಧಾನ ವಿರೋಧಿ ಈಗಾಗಲೇ ನಮಗೆ ಗೊತ್ತಾಗಿದೆ. ಅವನು ಯಾವ ರೀತಿಯ ಒಬ್ಬ ಶಾಸಕ ಎಂಬುದಾಗಿ ಕೂಡ ಗೊತ್ತಾಗಿದೆ. ಅಂತಹ ವ್ಯಕ್ತಿಯನ್ನು ಈ ಜಿಲ್ಲೆ ಆಯ್ಕೆ ಮಾಡಿದಲ್ವಾ, ಇದು ನಮಗೆಲ್ಲ ನಾಚಿಕೆಗೇಡು. ಆದ್ದರಿಂದ ಅಮಿತ್ ಶಾನನ್ನು ಆದಷ್ಟು ಬೇಗ ಈ ಸಂಪುಟದಿಂದ ಕೈಬಿಟ್ಟು ಈ ದೇಶದ ಒಂದು ಗೃಹ ಸಚಿವಾಲಯವನ್ನು ರಕ್ಷಣೆ ಮಾಡಬೇಕು, ಜನರನ್ನು ರಕ್ಷಣೆ ಮಾಡಬೇಕೆಂಬುದಾಗಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಅದೇ ರೀತಿ ಈ ದೇಶದಲ್ಲಿ ನಡೆಯುವಂಥ ಹಲವಾರು ಪ್ರಕರಣಗಳು, ಅದರಲ್ಲಿ ಮುಖ್ಯವಾಗಿ ಮಣಿಪುರದ ಒಂದು ದೊಡ್ಡ ಪ್ರಕರಣಗಳು ಆಗ್ತಾ ಇದ್ದರೂ ಕೂಡ ಅಲ್ಲಿ ಕೊಲೆ, ಸುಲಿಗೆ, ಅತ್ಯಾಚಾರಗಳು, ಮಹಿಳೆಯನ್ನು ಬೆತ್ತಲೆಯಾಗಿ ಮೆರವಣಿಗೆ ಮಾಡಿದರೂ ಕೂಡ ಇಲ್ಲಿರುವಂಥ ಒಬ್ಬ ಪ್ರಧಾನಮಂತ್ರಿ ಅಲ್ಲಿಗೆ ಭೇಟಿ ಆಗಲಿಕ್ಕೆ ಆಗ್ತಾ ಇಲ್ಲ. ಆದರೆ ವಿದೇಶಕ್ಕೆ ಬೇಕಾದಷ್ಟು ಸಲ ಹೋಗಿ ಬರ್ತಾರೆ. ಆದರೆ ನಮ್ಮ ದೇಶದಲ್ಲೇ ಇರುವಂಥ ಅವರದೇ ಆಡಳಿತ ಇರುವಂಥ ಒಂದು ರಾಜ್ಯಕ್ಕೆ ಹೋಗಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಇಂತಹ ಒಬ್ಬ ನಾಲಾಯಕ ಪ್ರಧಾನಮಂತ್ರಿ ಮತ್ತು ಗೃಹ ಮಂತ್ರಿ ಈ ದೇಶದಲ್ಲಿ ಒಂದು ಆಡಳಿತ ನಡೆಸಿದರೆ ಅದು ನಮ್ಮ ಈ ದೇಶಕ್ಕೆ ಅವಮಾನ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.